ಶುಭೋದಯ ಮುದ್ದು ಮಕ್ಕಳೇ. ನಾವು ಈಗಾಗಲೇ ಕ ಖ ಗ ಗ ಜ್ಞ ಆಗಿದೆ. ನೆಕ್ಸ್ಟ್ ಚ ಛ. ನಿನ್ನೆ ಕಳೆದ ತರಗತಿಯಲ್ಲಿ ನಾನು ಛದಂತ ಛ ಛಡಿ ಛ ಛತ್ರಿ ನಿಮಗೆ ಮನೆಯಲ್ಲಿರುವಂಥ ಪರಿಕರಗಳನ್ನು ಕೆಲವನ್ನು ತೋರಿಸಿದ್ದೆ, ಸರಿನಾ? ಈ ದಿನ ಜ ಅಕ್ಷರವನ್ನು ಕಲಿಯೋಣ. ಜವನ್ನು ಹೇಗೆ ಬರಿಬೇಕು? ನೀವು ಈಗಾಗಲೇ ಓ ಅಕ್ಷರವನ್ನು ಕಲಿತಿದ್ದೀರಿ ಅಲ್ವಾ? ಅದೇ ಥರನೇ ಬರಿಬೇಕು. ಓ ಅಂತಾನೆ ಬರಿಬೇಕು. ನೋಡಿ, ಹೀಗೆ ಸೊನ್ನೆ ಸುತ್ತಕೊಂಡು ಹೀಗೆ ಬಂದು ಹೀಗೆ ಕೆಳಗಿಂದ ಮೇಲೆ ತೆಗೆದುಕೊಂಡು ಬಂದರೆ ಜ ಅಕ್ಷರ ಆಗುತ್ತದೆ. ನೋಡಿ, 2 ಲೈನ್ಸಲ್ಲಿ ಹೇಗೆ ಬರೆಯೋದು ಅಂತ ತೋರಿಸ್ಕೊಡ್ತೀನಿ. ಸೊನ್ನೆ ಸುತ್ತಕೊಳ್ಳಿ, ಹೀಗೆ ಬಂದು ಈ ಮೇಲಿನಿಂದ ಮತ್ತೆ ಕೆಳಗೆ ಹೋಗಿ ಮತ್ತೆ ಮೇಲೆ ಟಚ್ ಆದರೆ ಜ ಅಕ್ಷರ ಆಗುತ್ತದೆ. ಸೊನ್ನೆ ಸುತ್ತಕೊಂಡು ಜಹಜು, ಜಹಜು, ಜನ. ನೀವು ಹೇಳ್ತಾ ಬರಿಬೇಕು, ಜನ. ಊರಲ್ಲೆಲ್ಲ ಜನರು ಇರೋದನ್ನು ನೋಡಿದಿರಲ್ವಾ? ಹಾಂ, ಅದು ಜದಿಂದ ಪ್ರಾರಂಭವಾಗುವ ಪದ. ಹೀಗೆ 4 ಅಕ್ಷರಗಳನ್ನು ಮೊದಲನೇ ಪೇಜ್ನಲ್ಲಿ ಬರ್ಕೊಂಡು ನೀವು ಅದನ್ನು ಕಂಟಿನ್ಯೂಯಸ್ 1 ಪೇಜ್ ಪೂರ್ತಿ ತುಂಬಿಸಿ ನನಗೆ ಕಳಿಸ್ಬೇಕು. ಜಹಜು, ಜಹಜ ಅಥವಾ ಜಹಜು. ನಾವು ಹಡಗಿಗೆ ಜಹಜು ಅಂತ ಕರಿತೀವಿ. ಜಡೆ ನೋಡಿದ್ದೀರಲ್ಲ, ಹೆಣ್ಮಕ್ಳು ಹಾಕುವಂಥ ಜಡೆ, ಕೂದಲಿಂದ ಹೆಣಿಕೆಯನ್ನು ಹಾಕಿದರೆ ಅದು ಜಡೆ ಆಗುತ್ತೆ. ಜಟ ಅಂದರೆ ಹಿಂದ್ಗಡೆ ತಲೆಯಲ್ಲಿ ಸ್ವಲ್ಪ ಜುಟ್ಟನ್ನು ಬಿಡ್ತಾರಲ್ಲ, ಅದಕ್ಕೆ ಜಟ ಅಂತ ಹೇಳ್ತಾರೆ. ನೆಕ್ಸ್ಟ್ ಜನ. ಜನ. ಇವೆಲ್ಲವನ್ನು ನೀವು ನೋಡ್ತಾ ಹೋಗಬೇಕು. ಇಲ್ಲಿ ನೋಡಿ ಮಕ್ಕಳೇ, ಏನಿದು? ಜಲ. ನಾವು ಇದಕ್ಕೆ ನೀರಿಗೆ ಜಲ ಅಂತ ಹೇಳ್ತೀವಿ, ಗೊತ್ತಲ್ವಾ? ಏನಿದು? ಜಲ. ಜಲ ಹೇಳಿ. ಜಲ. ನಂತರ ಜಡೆ. ಹೆಣ್ಣುಮಕ್ಕಳು ಹಾಕ್ತಾರಲ್ಲ ಹೆರಳು, ಇದಕ್ಕೆ ಜಡೆ. ನಿಮಗೂ ಇದೆ ತಾನೇ? ನೀವು ದೊಡ್ಡವರಾದಮೇಲೆ ಉದ್ದ ಕೂದಲ ಬರುತ್ತಲ್ಲ, ಈ ಥರ ಜಡೆಯನ್ನು ಹಾಕ್ಕೋಬಹುದು. ಜನ, ಜಡ, ಜಲ. ಇವೆಲ್ಲವೂ ತುಂಬ ಅಕ್ಷರಗಳು ಬರ್ತಾ ಹೋಗುತ್ತೆ. ನಿಮ್ಮ ಮನೆಯಲ್ಲಿರುವಂಥ ಏನೇನು ಪಾತ್ರೆ ಪಗಡೆ ಇದ್ದಾವೋ ಅವನ್ನೆಲ್ಲ ಹೆಕ್ಕಿ ನೀವು ಬರೀಬೇಕು. ಜದಿಂದ ಪ್ರಾರಂಭವಾಗುವ ಪದಗಳು ಯಾವ ಮಮ್ಮಿ ನಮ್ಮ ಮನೆಯಲ್ಲಿ ಅಂತ ಅಮ್ಮನ ಕೇಳಿ, ಆವಾಗ ಅವರು ಗೊತ್ತಿರುವಂಥ ಅಕ್ಷರಗಳನ್ನು ಪದಗಳನ್ನು ನಿಮಗೆ ಹೇಳ್ತಾರೆ. ನಾನೀಗ ಕೆಲವೊಂದು ಇನ್ನೂ ಅಕ್ಷರಗಳನ್ನು ಹೇಳ್ತಾ ಇದ್ದೀನಿ. ಜಯ, ಅವು ನಿಮಗೆ ತೋರ್ಸೋಕ್ಕೆ ಬರೋದಿಲ್ಲ, ಪದಗಳು ಹೇಳ್ತಾ ಇದ್ದೀನಿ. ಜಯ, ಜಪ, ಜವ ಮತ್ತು ಜಡ. ಅದ್ರ ಜೊತೆಗೆ ನೀವು ಕೂಡ ಎಷ್ಟು ಹೇಳ್ತೀರಾ ಅಂತ ನಾನು ಕಾಯ್ತಾ ಇರ್ತೀನಿ. ಇದನ್ನು CW ಮತ್ತು HWನಲ್ಲಿ ಬರೆದು ನನಗೆ ಕಳಿಸಿ ಮಕ್ಕಳೇ, ಸರಿನಾ?